ನೀವು ಇವತ್ತು ಅವತ್ತು ಹೇಳಿದ್ರಿ, ನಾನು ಧರ್ಮಸ್ಥಳದ ಪರವಾಗಿದ್ದೇನೆ ಎನ್ನುವಂತ ಮಾತನ್ನ ಅವತ್ತು ಹೇಳಿದ್ರಿ. ಹೆಸರಿನಲ್ಲಿ ಶಿವ ಅಂತ ಇಟ್ಕೊಂಡ್ರೆ ಆಗಲ್ಲ. ಇವತ್ತು ಸ್ವತಃ ಧಾರ್ಮಿಕ ಕ್ಷೇತ್ರವಾದಂತ ಮಂಜುನಾಥ ಸ್ವಾಮಿಯ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಯಾರು ಅವಹೇಳನವನ್ನು ಮಾಡಿದರೆ ಅವ್ರನ್ನ ಒದ್ದು ಒಳಗಾಕಬೇಕಾಗಿತ್ತು ಸರ್ಕಾರ. ಯಾಕೆ ಇಷ್ಟು ವರ್ಷ ಇಷ್ಟು ತಿಂಗಳುಗಳ ಕಾಲ ಇದನ್ನ ಮೌನವಾಗಿ ಇವತ್ತು ಇದನ್ನ ತಡ್ಕೊಳ್ತಾ ಬಂದಿದೆ? SIT ಯಾರ ಅಡಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ? SIT ಕರ್ನಾಟಕದ ಅಡಿನಲ್ಲಿ ಇದೆಯೋ, ಕೇರಳದ ಅಡಿನಲ್ಲಿ ಇದೆಯೋ, ಅಥವಾ ಇನ್ಯಾರೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೋ ಅನ್ನೋಂಥದ್ದನ್ನ ಬೇರೆ ಬೇರೆ ಸಂಘಟನೆಯ ಮೂಲವನ್ನ ಹುಡುಕ್ಲಿಕ್ಕೆ ಹೊರಟಿರುವಂತ ಗೃಹ ಸಚಿವರು ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ಇವತ್ತು SIT ಯಾರ ಅಡಿನಲ್ಲಿ ಬರ್ತಾ ಇದೆ, SITಯ ತನಿಖೆ ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನು ಇವತ್ತು ಸ್ಪಷ್ಟ ಮಾಡಬೇಕು. ಇದರ ಹಿಂದೆ ಇರುವಂತ ಷಡ್ಯಂತ್ರದ ಬಗ್ಗೆ ಚಿನ್ನಯ್ಯನವರು ರಿಟ್ ಪಿಟಿಷನ್ ಸಲ್ಲಿಸ್ತಾ ಇದ್ದ ಹಾಗೆ ಮಾಧ್ಯಮಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ಅದರ ಜೊತೆಗೆ ಈ ದೇಶದ ದೊಡ್ಡ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಜನಪ್ರತಿನಿಧಿಗಳು, ಶಾಸಕರಾಗಿದ್ದಂಥವರು, ಸಚಿವರಾಗಿದ್ದಂಥವರು, ಒಂದು ಪಕ್ಷದ ರಾಜ್ಯಾಧ್ಯಕ್ಷರು, ಇವರು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಗಳೇನು, ಒಂದು ರಿಟ್ ಪಿಟಿಷನ್ ಸಲ್ಲಿಕೆ ಆಗಿರುವುದು ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ ಹೈಕೋರ್ಟು. ಇದನ್ನು ದೊಡ್ಡದಾಗಿ ಬಿಂಬಿಸ್ತಾ ಇರ್ಬೋದು. ಏನು ಅಂತಂದರೆ ಇದು ಷಡ್ಯಂತ್ರ, ಆರೋಪ ಸಾಬೀತಾಗೇ ಹೋಯ್ತು, ಶಿಕ್ಷೆ ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಇವರು ಬಿಂಬಿಸ್ಲಿಕ್ಕೆ ಹೊರಟಿರುವಂಥದ್ದು. ಮತ್ತೊಂದು ಕಡೆ ರಿಪಬ್ಲಿಕ್ TV ಅರ್ನಬ್ ಗೋಸ್ವಾಮಿ ಹೇಳ್ತಾರೆ SIT ವರದಿಯಂತೆ ಕೊಟ್ಟಿರುವಂಥದ್ದು. ಒಂದು ರಿಟ್ ಪಿಟಿಷನ್ಗೂ SIT ವರದಿಗೂ ವ್ಯತ್ಯಾಸ ಗೊತ್ತಿಲ್ಲದಂತಹ ಮಾಧ್ಯಮಗಳು ಇವತ್ತು ನಮ್ಮ ಮುಂದೆ ಇದ್ದಾವೆ. ಬಾಯ್ ಬಡ್ಕೊಳ್ತಾ ಇದ್ದಾವೆ. ಇದೇ ಚಿನ್ನಯ್ಯ ಒಂದು ವರ್ಷದ ಹಿಂದೆ SP ಆಫೀಸ್ಗೆ ಹೋದಾಗ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ಟಾಗ ಅಗಿತಾ ಇರುವಂತಹ ಸಮಯದಲ್ಲಿ ಇದೇ ಚಿನ್ನಯ್ಯನ ವಿರುದ್ಧ ಮಾತನಾಡಿದ್ದಂಥವರು ಇವರು. ವಿಧಾನಸಭೆಯಲ್ಲಿ ಮಾತನಾಡಿದ್ರು, ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ರು, ಹೊರಗಡೆ ಮಾತಾಡಿದ್ರು, ಎಲ್ಲ ಮಾತಾಡಿಬಿಟ್ಟು ಏನು ಅಗಿತಾ ಇರುವಂತಹ ವಿಚಾರವನ್ನು ಸ್ಥಗಿತಗೊಳಿಸಿದ್ರಲ್ಲ. ಅವತ್ತು ಚಿನ್ನಯ್ಯನ ವಿರುದ್ಧ ಮಾತನಾಡಿರುವಂಥ ಇದೇ ಅಶೋಕ್, ಅವನು ಮಾಸ್ಕ್ ಮ್ಯಾನ್ ಅಲ್ಲ, ಅವನು ಚಿನ್ನಯ್ಯ. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಇದ್ರೂ ಸಹ ಚಿನ್ನಯ್ಯನ ವಿಚಾರವನ್ನು ಹೊರಗಡೆ ತೆಗೆದುಕೊಂಡು ಬಂದಿದ್ದು ಇದೇ ಅಶೋಕ್. ಚಿನ್ನಯ್ಯ ಮಂಡ್ಯದವರು ಅಂತ ಹೇಳಿರುವಂಥದ್ದು. ಇದೆಲ್ಲವನ್ನು ಸಹ ಜನ ಮರೆತಿರ್ತಾರೆ. ಇಲ್ಲಿ ನಾವು ಕೇಳ್ತಾ ಇರುವಂತಹ ಪ್ರಶ್ನೆ ಇಷ್ಟೇ, ಒಂದು ರಿಟ್ ಪಿಟಿಷನಲ್ಲಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ, ಪ್ಯಾರಾವೈಸ್ ಅರ್ಜಿ ಸಲ್ಲಿಸಿದ್ದಾರೆ, ಅದು ತನಿಖೆ ಆಗಬೇಕು. ನ್ಯಾಯಾಲಯ ನೋಟಿಸ್ ಜಾರಿ ಮಾಡಿದೆ, SIT ಅವರು ತನಿಖೆ ವರದಿ ಕೊಡಬೇಕು ಅಂತ ಹೇಳ್ತಾ ಇರುವಂಥದ್ದು. ನಾವು ಅದನ್ನೇ ಕೇಳ್ತಾ ಇರುವಂಥದ್ದು. ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಕೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ನಮ್ಮ ಅಜಿತ್ ಹನುಮಕ್ಕನವರು ಮಾತನಾಡ್ತಾರೆ. ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದಂಥ ಅಜಿತ್ ಹನುಮಕ್ಕನವರು, ಸೌಜನ್ಯ ಪ್ರಕರಣದಲ್ಲಿ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂಥವರು ಏನು ಉದ್ದುದ್ದ ಮಾತನಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಿದ್ದೀನಿ ಅಂತ ಹೇಳುವಂಥ ಅಜಿತ್ ಹನುಮಕ್ಕನವರು ಹೇಳ್ತಾ ಇದ್ದಾರೆ, ಒಂದು ರಿಟ್ ಪಿಟಿಷನ್ನಲ್ಲಿರುವಂತಹ ವಿಚಾರಗಳಿಗೂ ಇವತ್ತು ಚಿನ್ನಯ್ಯ ಒಂದು ರಿಟ್ ಪಿಟಿಷನ್ ಹಾಕಿದ್ದಾನೆ ಸ್ವಾಮಿ. ಅಂತಹ ದೊಡ್ಡ ಶ್ರೀಮಂತ ಅಂದರೆ ಒಂದು ದೊಡ್ಡ ಮಟ್ಟದ ಪ್ರಕರಣದಂತೆ ಇಲ್ಲಿ ಚಿನ್ನಯ್ಯ ಪರವಾಗಿ ವಕಾಲತ್ತು ವಹಿಸಿರುವುದು ಯಾರು? ಕಾಸ್ಟ್ಲಿಯೆಸ್ಟ್ ವಕೀಲರವರು, ಈ ರಾಜ್ಯದಲ್ಲಿ ಕಾಸ್ಟ್ಲಿಯೆಸ್ಟ್ ವಕೀಲರು, ಅಂತಹ ವಕೀಲರನ್ನು ನೇಮಿಸಿಕೊಂಡು ರಿಟ್ ಪಿಟಿಷನನ್ನು ಸಲ್ಲಿಸಿದ್ದಾರೆ. ಸಂತೋಷ, ಸತ್ಯ ಹೊರಗಡೆ ಬರಬೇಕು. ಆದರೆ ಈ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ಕೊಂಡು ಸುಳ್ಳು ವಿಚಾರಗಳನ್ನು ಹಬ್ಬಿಸ್ಕೊಳ್ತಾ ಹೋಗ್ತಿದ್ದೀರಲ್ಲ, ಇದು ಮಾಧ್ಯಮಗಳ ನೈತಿಕತೆಯನ್ನು ಪ್ರಶ್ನೆ ಮಾಡಬೇಕಾಗಿದೆ. ಮಾಧ್ಯಮಗಳಿಗೆ ನೈತಿಕತೆ ಹೋಗಿ ಬಹಳ ದಶಕಗಳೇ ಕಳೆದು ಬಿಟ್ಟಿದೆ. ಮೌಲ್ಯಗಳಂತೂ ಹರಾಜಿಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವರು ಕೊಡ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ 2 ದಿನಗಳಿಂದ ಏನೋ ಆಗೋಗಿದೆ. ಈ ಎಲ್ಲ ವಿಚಾರಗಳನ್ನು ಜನರ ಮನಸ್ಸಿನಲ್ಲಿ ಡೈವರ್ಟ್ ಮಾಡೋದಕ್ಕೋಸ್ಕರವಾಗಿ ಈ ಮೀಡಿಯಾಗಳನ್ನು ಚೂಸ್ ಮಾಡ್ಕೊಂಡಿದ್ದಾರಲ್ಲ. ಅಸಲಿಗೆ ಸತ್ಯ ಯಾವುದ್ರಿ? ರಮಾ ನಾಗರಾಜ್ ಅವರು ಇವತ್ತು ಏನೋ ಮೀಡಿಯಾಗಳ ಮುಂದೆ ಹೇಳಿರುವಂಥದ್ದು, ರಮಾ ನಾಗರಾಜ್ ಅವರ ಮೇಲೆ ಏನು 200 ಕೋಟಿ ರೂಪಾಯಿ ಫಂಡಿಂಗ್ ಮಾಡ್ತಾಯಿದ್ರು ಅನ್ನೋ ವಿಚಾರದಲ್ಲಿ ಆ ಹೆಣ್ಣು ಮಗಳು ಕಣ್ಣೀರು ಹಾಕಿರುವಂಥದ್ದು. ಸ್ವಲ್ಪನಾದರೂ ವಿವೇಚನೆ ಇರಬೇಕು.
ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಕಾರ್ಯಕರ್ತರು, ಸಚಿವರು, ಶಾಸಕರಾಗಿದ್ದಂಥವರಿಗೆ ಸ್ವಲ್ಪನಾದರೂ ಪರಿಜ್ಞಾನ ಇರಬೇಕು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂಥ ಸುನೀಲ್ ಕುಮಾರ್, ಕಾರ್ಕಳದ ಪರಶುರಾಮನ ಮೂರ್ತಿಯ ವಿಚಾರದಲ್ಲಿ ಫೇಮಸ್ ಆದಂಥ ಸುನೀಲ್ ಕುಮಾರ್ ಹೇಳ್ತಾರೆ, ಇದು ತನಿಖೆ ಆಗಬೇಕಂತ, ಇವರನ್ನು ಅರೆಸ್ಟ್ ಮಾಡಬೇಕಂತೆ, ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಶಿವ ಇದೆಯಂತೆ, ಅದಕ್ಕೆ ತನಿಖೆ ಮಾಡಬೇಕಂತೆ. ಯಾವ ಸಂದೇಶ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ? ನ್ಯಾಯಾಲಯ ಇದೆಯಲ್ಲ, ನ್ಯಾಯಾಲಯದಲ್ಲಿ SIT ಅವರು ತನಿಖಾ ವರದಿಯನ್ನು ಕೊಡ್ತಾರಲ್ವ, ಆ ತನಿಖಾ ವರದಿನಲ್ಲಿ ಈಗ ಆಲ್ರೆಡಿ ಸರ್ಕಾರಕ್ಕೆ ತನಿಖಾ ವರದಿ ಕೊಟ್ಟಿದ್ದಾರಲ್ಲ, ಸೌಜನ್ಯ ಹೋರಾಟಗಾರರು RTI ಹಾಕಿದ್ದಾರೆ, ಕೊಡಿ ಅಂತ ಹಾಕಿದ್ದಾರೆ ತಾನೇ. ತನಿಖಾ ವರದಿನಲ್ಲಿ ಇರುತ್ತೆ ತಾನೇ. ತನಿಖಾ ವರದಿನಲ್ಲಿ 200 ಕೋಟಿ ರೂಪಾಯಿದ್ದು ಏನು ಫಂಡಿಂಗ್ ಆಗಿದೆ, ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಎಲ್ಲ ವಿಚಾರ ಹೊರಗಡೆ ಬರುತ್ತೆ ತಾನೇ. ತಾಳ್ಮೆ ಇಲ್ಲದಂತಹ ಮೀಡಿಯಾಗಳು, ತಾಳ್ಮೆ ಇಲ್ಲದಂತಹ ಭಾರತೀಯ ಜನತಾ ಪಕ್ಷದವರು ಧರ್ಮಯುದ್ಧ ಮಾಡಿದ್ರು, ಕಾರ್ ರ್ಯಾಲಿ ಮಾಡಿದ್ರು, ಅರ್ಧಕ್ಕೆ ನಿಂತ್ಕೊಂಡ್ರು. ಅಲ್ಲಿ ಹೂತಾಕಿರುವಂತಹ, ಅಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳು ಯಾರದ್ದು ಅಂತ ಗೊತ್ತಿಲ್ಲ ಇವರಿಗೆ. ಅದನ್ನು ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ಬಂಗ್ಲೆ ಗುಡ್ಡದ ಮೇಲೆ ಸಿಕ್ಕಿರುವಂತಹ ಮೂಳೆಗಳು ಯಾರ್ದು ಅಂತ ಪ್ರಶ್ನೆ ಮಾಡೋದಿಲ್ಲ. ಇಲ್ಲಿ ಯೂಟ್ಯೂಬರ್ಸು ಅವರನ್ನು ಗುರಿಯಾಗಿಸ್ಕೊಂಡು ಯೂಟ್ಯೂಬರ್ಸ್ಗಳನ್ನು ಒಂದು ರೀತಿ ವಿಲನ್ ಆಗಿ ನೋಡ್ತಾ ಇರುವಂಥದ್ದು. ನಮ್ಮ ಅಜಿತ್ ಹನುಮಕ್ನವ್ರು ಮಾತನಾಡ್ತಾರೆ ವ್ಯಂಗ್ಯವಾಗಿ. ಇದರ ಜೊತೆ ಯೂಟ್ಯೂಬರ್ಸ್ ಅಂತೆ, ಯೂಟ್ಯೂಬರ್ಸಲ್ಲಿರುವಂತಹ ಬದ್ಧತೆ ನಿಮಗಿದೆಯೇನ್ರಿ? ನೀವು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಂಥವರು, ನೀವು ಸರಿಯಾಗಿ ದನಿ ಎತ್ತಿದ್ದರೆ ಈ ಪ್ರಕರಣಗಳು ಯಾವತ್ತೂ ಹೊರಗಡೆ ಬರ್ತಾ ಇತ್ತು. ಹಾಗಾದರೆ ಚಿನ್ನಯ್ಯ ಹೂತ ಹಾಕಿರುವಂಥ ಜಾಗದಲ್ಲಿ ಸಿಕ್ತಲ್ಲ ಅಸ್ಥಿ ಪಂಜರ, ಅದು ಯಾರದ್ರಿ? ಅದು ಯಾರದ್ದು? ಚಿನ್ನಯ್ಯ ಹೂತ ಹಾಕಿರುವಂಥ ಜಾಗದಲ್ಲಿ ಸಿಕ್ಕಿದೆಯಲ್ಲ ಅಸ್ಥಿ ಪಂಜರ, ಅದು ಯಾರ್ದು? ಬಂಗ್ಲೆಗೂಡದಲ್ಲಿ ಚಿನ್ನಯ್ಯನವರ ತೋರಿಸಿದ್ದಲ್ವಾ? ಅದು ಯಾರ್ದು? ಅದು ಯಾವುದಕ್ಕೂ ನ್ಯಾಯ ಸಿಗೋದು ಬೇಡವಾ? ಯಾವುದಕ್ಕೂ ನ್ಯಾಯ ಸಿಗೋದು ಬೇಡವಾ? ಒಂದು ರಿಟ್ ಪಿಟಿಷನ್ ಬಂತದೆ, ರಿಟ್ ಪಿಟಿಷನ್ ಬಂದ ತಕ್ಷಣವೇ ಏನು ರಾಜ್ಯಾದ್ಯಂತ ಒಂದು ಹವಾ ಕ್ರಿಯೇಟ್ ಮಾಡ್ತಾರೆ ಅವರು. ಹೋರಾಟಗಾರರನ್ನು ಅವರನ್ನು ಏನು ಬಂಧನ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಪರಿಸ್ಥಿತಿಯನ್ನು ಉದ್ಭವ ಮಾಡೋದಕ್ಕೆ ಮೀಡಿಯಾಗಳನ್ನು ಬಳಸ್ಕೊಳ್ತಾರೆ. ಸತ್ಯ ಇದೆ, ಸರ್ಕಾರ SIT ರಚನೆ ಮಾಡಿದೆ. ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾ ಇದ್ದಾರಲ್ಲ, ಆರೋಪ ಮಾಡಿದ ತಕ್ಷಣ ಯಾರೂ ಅಪರಾಧಿಗಳಾಗೋದಿಲ್ಲ ಅಂತ ಹೇಳ್ತಾರಲ್ಲ, SIT ಅವರು ವರದಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಈ ರಾಜ್ಯದ ಗೃಹ ಸಚಿವರು ಹೇಳ್ತಾ ಇರುವಂತಹ ವಿಚಾರ, ಅವರು ಕರೆಕ್ಟಾಗಿ ಮಾತನಾಡ್ತಾ ಇದ್ದಾರೆ. ಈ BJP ಅವರಿಗೆ ಒಂದು ಚೂರು ವಿವೇಚನಾ ಶಕ್ತಿ ಇಲ್ಲದೆ ಸಚಿವರಾಗಿದ್ದಂಥವರು ಬಾಯಿಗೆ ಬಂದಾಗೆ ಮಾತನಾಡ್ತಾ ಇದ್ದಾರೆ. ಅವರಿಗೆ ಕಾನೂನು ಅಂದರೆ ಗೊತ್ತಿಲ್ಲ, ಸಂವಿಧಾನ ಅಂದರೆ ಗೊತ್ತಿಲ್ಲ. ಇವರು ಧರ್ಮವನ್ನು ಪಕ್ಷದ ಓಟಿಗೋಸ್ಕರ ಬಳಸ್ಕೊಳ್ತಾ ಇರುವಂಥವರು. ಇಂಥವರು ಇವತ್ತು ಈ ವಿಚಾರದಲ್ಲಿ ಹಿಂದೆ ಮುಂದೆ ನೋಡ್ತಾ ಇದ್ದಂಗೆ ಆ ರಿಟ್ ಪಿಟಿಷನಲ್ಲಿ ಏನಿತ್ತು ಅವತ್ತು ಚಿನ್ನಯ್ಯನನ್ನು ವಿರೋಧ ಮಾಡ್ತಾ ಇದ್ದಂಥವರು ಇವತ್ತು ಚಿನ್ನಯ್ಯನ ಮಾತನ್ನು ನಂಬುತ್ತಾ ಇದ್ದಾರೆ. ಹಾಗಾದರೆ ಚಿನ್ನಯ್ಯ ಅವತ್ತು ಹೇಳಿದಂತಹ ಮಾತುಗಳು, ಹಾಗಾದರೆ ಅದನ್ನು ಯಾಕೆ ನಂಬಲಿಲ್ಲ ಇವರು? ಅವತ್ತು ಚಿನ್ನಯ್ಯ ಹೇಳಿರುವಂಥ ಮಾತುಗಳು ಯಾಕೆ ನಂಬಲಿಲ್ಲ? ಅಸ್ಥಿ ಪಂಜರಗಳನ್ನು ತೆಗೆದುಕೊಟ್ಟನಲ್ಲ, ಅದ್ರ ಬಗ್ಗೆ ಯಾಕೆ ಮಾತನಾಡಲಿಲ್ಲ? ಇವತ್ತು ಮಾತನಾಡ್ತಾ ಇದ್ದಾರೆ ಮೀಡಿಯಾಗಳಲ್ಲಿ, ಇವತ್ತು ಮಾತನಾಡ್ತಾ ಇದ್ದಾರೆ CT ರವಿ ಅವರು. ಯಾರನ್ನ? ಇಲ್ಲಿ ಅನ್ಯಾಯ ನಡೆದಿರುವುದು ಸತ್ಯ, SIT ರಚನೆ ಆಗಿರುವುದು ಸತ್ಯ, ಇಲ್ಲಿ ಮೂಳೆಗಳು ಸಿಕ್ಕಿರುವುದು ಸತ್ಯ. ಚಿನ್ನಯ್ಯ ಹೇಳಿರುವಂತಹ ಅಷ್ಟು ವಿಡಿಯೋಗಳಲ್ಲಿ ಇರುವಂಥದ್ದು ಎಲ್ಲ ಒಂದೇ ರೀತಿಯಾದಂಥ ಸಾಮ್ಯತೆ. ಮಹೇಶ್ ಶೆಟ್ಟಿ ತಿಮ್ಮನೋಡಿಯವರಲ್ಲಿ ಮಾತನಾಡಿರುವಂತಹ ರೆಕಾರ್ಡ್ ಆಗ್ತಾ ಇರುವಂತಹ ವಿಡಿಯೋದಲ್ಲಿರುವಂಥ ವಿಚಾರಗಳು ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗುತ್ತೆ. ಎಲ್ಲವೂ ಸತ್ಯ ಹೊರಗಡೆ ಬರಬೇಕು ಅಂತಂದರೆ SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಹೋರಾಟಗಾರರು ಏನು, ಅವರ ಪಾತ್ರ ಏನಿತ್ತು, ಇಲ್ಲಿ ಚಿನ್ನಯ್ಯನ ಹಿಂದೆ ಈಗ ಯಾರಿದ್ದಾರೆ, ಇವತ್ತು 200 ಕೋಟಿ ರೂಪಾಯಿ ಏನೋ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರಲ್ಲ, ಹಾಗಾದರೆ ಚಿನ್ನಯ್ಯನವರಿಗೆ ಇವತ್ತು ಸಹಾಯ ಮಾಡ್ತಾ ಇರುವಂಥವ್ರು ಯಾರು, ಸಹಕಾರ ಕೊಡ್ತಾ ಇರುವಂಥವ್ರು ಯಾರು, ಅವರಿಂದೇ ನಿಂತಿರುವಂಥವ್ರು ಯಾರು? ಇದನ್ನು ಪ್ರಶ್ನೆ ಮಾಡಬೇಕಾಗುತ್ತಲ್ವಾ? ನಾವು ಕೇಳ್ತಾ ಇರುವಂತಹ ವಿಚಾರ ಯಾರನ್ನೂ ಗುರಿಯಾಗಿಸ್ಕೊಂಡಲ್ಲ, ಕಣ್ಣು ಮುಂದೆ ಇಷ್ಟೆಲ್ಲ ನಡೆದಿರುವಂತಹ ವಿಚಾರಗಳು ಇದು ಹೊರಗಡೆ ಬರಬೇಕು. ಯಾರೇ ತಪ್ಪು ಮಾಡಿರಲಿ ಹೊರಗಡೆ ಬರಬೇಕು, ಇಷ್ಟೇ ನಮ್ಮ ಆಗ್ರಹ. ಇದು ಬಿಟ್ಟರೆ ಬೇರೇನೂ ಇಲ್ಲ ನಮಗೆ.
ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.